ಸೂಪರ್ ಪ್ರೈಮ್ ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ. ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. ಅಮಿತ್ ಶಾ ಜೊತೆ ಸದ್ಗುರು ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ ಕೆಂಡ. ಶೀಘ್ರವೇ ಕ್ಷಿಪ್ರ ಕ್ರಾಂತಿ ಅಂದ್ರು ವಿಜಯೇಂದ್ರ. ವಿವಾದಕ್ಕೆಲ್ಲ ಉತ್ತರಿಸಲ್ಲ ಅಂತಾನೆ ಡಿಸಿಎಂ ಗರಂ. ಇನ್ನು ಮುಂದೆ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಸಂಗಿಲ್ಲ. ಕ್ಯಾನ್ಸರ್ ಕಾರಕ ಅಂಶದ ಬಗ್ಗೆ ನ್ಯೂಸ್ 18 ವರದಿ. ಇಡ್ಲಿಗೆ ಬಳಸುವ ಪ್ಲಾಸ್ಟಿಕ್ ನಿಷೇಧಿಸಿದ ಆರೋಗ್ಯ ಇಲಾಖೆ. ಮಹಾಕುಂಭಮೇಳದ ಶ್ರಮಿಕರಿಗೆ ಯೋಗಿ ಸತ್ಕಾರ. ಸಂಬಳ ಹೆಚ್ಚಿಸಿ ಬೋನಸ್ ಘೋಷಿಸಿದ ಆದಿತ್ಯನಾಥ್. ಪ್ರಯಾಗ್ರಾಜ್ನಲ್ಲೂ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ. ಪ್ಯಾಲೇಸ್ ರಸ್ತೆ ವಿಷಯದಲ್ಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಶಾಕ್. ಕೋರ್ಟ್ಗೆ 3,400 ಕೋಟಿ ಟಿಡಿಆರ್ ನೀಡಲು ಸೂಚನೆ. 10 ದಿನದಲ್ಲಿ ಏನಾಗುತ್ತೆ ಅನ್ನೋದೇ ಕುತೂಹಲ. ಘರ್ಷಣೆಗೆ ನಲುಗಿದ ಮಣಿಪುರದಲ್ಲಿ ಶಾಂತಿ ಪರ್ವ. ಗವರ್ನರ್ ಆಜ್ಞೆಯಂತೆ ಬಂಡುಕೋರರ ಶರಣಾಗತಿ. ವಾಹನಗಳಲ್ಲಿ ಶಸ್ತ್ರಾಸ್ತ್ರ ತಂದು ಒಪ್ಪಿಸಿದ್ದೇ ರೋಚಕ. ಕನಕಪುರದ ಬಂಡೆ ಕಾಂಗ್ರೆಸ್ ಬಂಡೆ, ಕಾಂಗ್ರೆಸ್ ನನ್ನ ಮನೆ, ನನ್ನ ದೇವಸ್ಥಾನ ಅಂತೆಲ್ಲ ಹೇಳ್ತಾ ಇರುವಂತಹ ಶಿವಕುಮಾರ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಕಡೆಗೆ ಹಾರ್ತಾರ ಅನ್ನುವಂತಹ ಚರ್ಚೆ ರಾಜ್ಯದಲ್ಲಿ ಬಹಳ ಜೋರಾಗಿ ಸಾಗ್ತಾ ಇದೆ. ಇದಕ್ಕೆ ರೆಕ್ಕೆ ಪುಕ್ಕಗಳು ಸೇರಿಸ್ಕೊಳ್ಳುವಂತಹ ಕಾರಣಕ್ಕಾಗಿಯೋ ಏನೋ ಅನ್ನೋ ರೀತಿಯಲ್ಲಿನೇ ಶಿವಕುಮಾರ್ ಅವರು ಅಮಿತ್ ಶಾ ಅವರು ಭಾಗಿಯಾಗಿದ್ದಂತಹ ಸದ್ಗುರು ಅವರ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿ ಇದಕ್ಕೊಂದಿಷ್ಟು ರಂಗನ್ನು ತಂದುಕೊಟ್ಟಿದೆ. ಇತ್ತೀಚೆಗೆ ಶಿವಕುಮಾರ್ ಅವರ ಹೇಳಿಕೆಗಳು, ಕಾಂಗ್ರೆಸ್ ನಾಯಕರುಗಳ ಅಭಿಪ್ರಾಯಗಳು ಇವೆಲ್ಲವೂ ಕೂಡ ಇದಕ್ಕೆ ಮತ್ತಷ್ಟು ಹೆಚ್ಚಿನ ಮಸಾಲೆಯನ್ನು ಸೇರಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಆದರೆ ಇದರ ನಡುವೆ ಶಿವಕುಮಾರ್ ಬಿಜೆಪಿ ಸೇರ್ತಾರಾ ಅನ್ನುವ ವಿಚಾರದಲ್ಲಿ ಬಿಜೆಪಿಯ ನಾಯಕರಿಂದಲೂ ಕೂಡ ಒಂದಿಷ್ಟು ಆಸಕ್ತಿದಾಯಕವಾದಂತಹ ಹೇಳಿಕೆಗಳು ಹೊರಬಿದ್ದರೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಆಕ್ಷೇಪದ ಮಾತುಗಳು ಕೂಡ ಕೇಳಿಬಂದಿದೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಎಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸು ಬೆಳಿಬೇಕು, ಈಚೆಗೆ ಹೋಗ್ಬೇಕು ಅಂತ. ಶುಡ್ ಐ ಗೋ ಟು ಬಿಜೆಪಿ ಆಫೀಸ್? ಡು ಯು ವಾಂಟ್ ಮೀ ಟು ಗೋ ಟು ಕೇಶವ ಕೃಪಾ? ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣುವಂಥದ್ದು. ರಾಜಕೀಯದಲ್ಲಿ ಒನ್ ನೈಟಲ್ಲೇ ಏನೋ ತೀರ್ಮಾನ ಆಗ್ಬೋದು. ಒಂದು ಒನ್ ನೈಟ್ ಇದೆಯಾ? ಇದು ಡಿಕೆ ಶಿವಕುಮಾರ್ ಇತ್ತೀಚಿನ ದಿನಗಳ ನಡೆಗಳು, ನಡವಳಿಕೆಗಳು. ಮೊನ್ನೆ ಸರ್ಕಾರದ ಇಲಾಖೆಗಳ ಕೆಲಸದ ಮೇಲೆ ದೆಹಲಿಗೆ ಹೋಗಿದ್ರು. ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ದರು. ಅದಾದ ಬಳಿಕ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋದ್ರು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಇದೀಗ ನಿನ್ನೆ ಸದ್ಗುರು ಜೊತೆ ಇಶಾ ಫೌಂಡೇಶನ್ನ ಶಿವರಾತ್ರಿ ಆಚರಣೆಯಲ್ಲಿ ಪಾಲ್ಗೊಂಡ್ರು. ಕೇವಲ ಡಿಕೆಶಿ ಮಾತ್ರವಲ್ಲ, ಅಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಪೂಜೆಯಲ್ಲಿ ಪಾಲ್ಗೊಂಡಿದ್ದು, ವೇದಿಕೆ ಹಂಚಿಕೊಂಡಿದ್ದೆ ಇದೀಗ ಚರ್ಚೆ, ಗುಮಾನಿಗಳಿಗೆ ವೇದಿಕೆ ನೀಡಿದೆ. ಕುಂಭಮೇಳದಲ್ಲಿ ಸ್ನಾನ, ಶಿವರಾತ್ರಿಯಲ್ಲಿ ಧ್ಯಾನದ ಮೂಲಕ ಕಾಂಗ್ರೆಸ್ನಲ್ಲೇ ಸಂಚಲನ ಮೂಡಿಸಿದ್ದಾರೆ ಡಿಕೆ ಶಿವಕುಮಾರ್. ಕುಂಭಮೇಳದ ಬಗ್ಗೆ ಟೀಕೆ ಮಾಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಯಾರೂ ಹೋಗಿರಲಿಲ್ಲ. ಆದರೆ ಡಿಕೆಶಿ ಕುಟುಂಬ ಸಮೇತರಾಗಿ ಹೋಗಿದ್ರು. ಮಹಾಕುಂಭದಲ್ಲಿ ಪವಿತ್ರ ಸ್ನಾನ ಮಾಡಿ ತನ್ನ ಭಕ್ತಿ ಮೆರೆದಿದ್ದರು. ಇಷ್ಟೆಲ್ಲ ಆದ್ಮೇಲೆ ಡಿಕೆಶಿ ಮನೆಗೆ ಬಂದಿದ್ದ ಸದ್ಗುರು ಕೊಯಮತ್ತೂರಿನ ಇಶಾ ಫೌಂಡೇಶನ್ ಆಯೋಜಿಸುವ ಮಹಾಶಿವರಾತ್ರಿಯಲ್ಲಿ ಪಾಲ್ಗೊಳ್ಳುವಂತೆ ಖುದ್ದು ಆಹ್ವಾನ ಕೊಟ್ಟಿದ್ರು. ಕಳೆದ ವರ್ಷ ಡಿಕೆಶಿ ಮಗಳು ಐಶ್ವರ್ಯ ಅಲ್ಲಿಗೆ ಹೋಗಿದ್ರು. ಈ ಬಾರಿ ಖುದ್ದು ಡಿಕೆಶಿ ಹೋಗಿದ್ದಾರೆ. ಆದ್ರೆ ಕೊಯಮತ್ತೂರಿಗೆ ಹೋಗೋದಕ್ಕೂ ಮೊದಲೇ ನಿನ್ನೆಯೇ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ರು. ನಾನೊಬ್ಬ ಭಕ್ತ, ಭಕ್ತಿ ಬಿಟ್ಟರೆ ಬೇರೇನೂ ಇಲ್ಲ ಎಂದಿದ್ರು. ನಾನು ಹುಟ್ಟು ಕಾಂಗ್ರೆಸ್ಸಿಗ, ಅಮಿತ್ ಶಾ ಭೇಟಿಗೆ ವಿಶೇಷ ಅರ್ಥ ಬೇಡ ಎಂದು ಟೀಕೆಗಳು ಬರೋ ಮುನ್ನವೇ ಸ್ಪಷ್ಟನೆ ಕೊಟ್ಟಿದ್ದರು. ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಈಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್. ಅವ್ರಿಗೂ ಬೇಕಾದಷ್ಟು ಜನ ಕಲ್ಲು ಹೊಡೆಯವರು ಇದ್ದಾರೆ, ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಆದ್ರೆ ಡಿಕೆಶಿ ಸದ್ಗುರು ಅವರ ಇಶಾ ಫೌಂಡೇಶನ್ಗೆ ಹೋಗೋದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ಸಿಗರು ಸದ್ಗುರು ಬಗ್ಗೆಯೇ ಸಿಟ್ಟು ಹೊಂದಿದ್ದಾರೆ.
ಯಾಕಂದ್ರೆ ಹಿಂದೊಮ್ಮೆ ರಾಹುಲ್ ಗಾಂಧಿಯನ್ನ ಟೀಕಿಸಿದ್ದರು ಸದ್ಗುರು. ಇದೀಗ ಅದೇ ಸದ್ಗುರು ಜೊತೆ ಅದರಲ್ಲೂ ಅಮಿತ್ ಶಾ ಇರೋ ವೇದಿಕೆಯಲ್ಲೇ ಡಿಕೆಶಿ ಕಾಣಿಸಿಕೊಂಡಿರುವುದು ಕಾಂಗ್ರೆಸ್ನಲ್ಲೇ ಅಸಮಾಧಾನ ಎಬ್ಬಿಸಿದೆ. ಎಐಸಿಸಿ ಕಾರ್ಯದರ್ಶಿ PV ಮೋಹನ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಸದ್ಗುರು ಅವರ ವಿಚಾರಗಳೆಲ್ಲ RSSಗೆ ಹೊಂದಿಕೊಂಡಂತ ವಿಚಾರಗಳು. ಇವರು ಅವರ ಆಮಂತ್ರಣ ಕೊಟ್ಟ ಕೂಡಲೇ ಹೋಗೋ ನಿರ್ಧಾರ ಮಾಡಿದ್ದು ನನ್ನಂತ ಅನೇಕರಿಗೆ ಐಡಿಯಾಲಜಿಕಲ್ ಆಗಿ ಪಾರ್ಟಿಯಲ್ಲಿ ಇದ್ದಂತ ಅನೇಕರಿಗೆ ಅದು ಸರಿ ಅನಿಸಲಿಲ್ಲ. ಅದೊಂದು ಕೆಟ್ಟ ಸಂದೇಶವನ್ನು ಪಕ್ಷದ ಕಾರ್ಯಕರ್ತರು ಕೊಡ್ತಾರೆ. ನಮ್ಮ ಅಧ್ಯಕ್ಷರೇ ಈ ರೀತಿ ಮಾಡಿದ ಮೇಲೆ ನಮ್ಗೆ ಏನಿದೆ ಅಂತ ಹೇಳಿ ಅವ್ರು ನಮ್ಮ ನಾಯಕರು ಅವ್ರು ಈ ರೀತಿ ಮಾಡಿದ್ದು ತೀರಾ ಕಳವಳಕಾರಿ ಮತ್ತು ಅದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಆಮೇಲೆ ಇವಾಗ ರಾಹುಲ್ ನಮ್ಮ ಪಕ್ಷ ಇರುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರು ಮಾಡಿದ್ದು ಯಾವುದಕ್ಕೂ ಕಾರ್ಯಕರ್ತರಾಗಲಿ ಯಾವ ನಾಯಕರು ಒಪ್ಪುವಂತ ವಿಚಾರ ಅಲ್ಲ. ಅಷ್ಟಕ್ಕೂ ಡಿಕೆಶಿ ಶಿವರಾತ್ರಿ ಆಚರಣೆಯ ವೇಳೆ ಸದ್ಗುರು ಹಾಗೂ ಅಮಿತ್ ಶಾ ಜೊತೆ ಇದ್ದದ್ದು ಸಹಜವಾಗಿ ಸಿದ್ದು ಆಪ್ತರಿಗೆ ಅಸ್ತ್ರ ನೀಡಿದೆ. ಡಿಕೆಶಿ ಕುಂಭಸ್ನಾನ ಹಾಗೂ ಶಿವರಾತ್ರಿ ಪೂಜೆಯನ್ನೇ ಸಿದ್ದರಾಮಯ್ಯ ಕುರ್ಚಿ ಭದ್ರ ಮಾಡಲು ಅಸ್ತ್ರವಾಗಿಸಿದೆ ಸಿದ್ದು ಟೀಮ್ ಎನ್ನುವುದು ಸದ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆ. ಈ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ಎಕ್ಸ್ಪೋಸ್ಟ್ ಟ್ಯಾಗ್ ಮಾಡಿದ್ದಾರೆ. ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಳ್ಳುವ ವ್ಯಕ್ತಿತ್ವ ಡಿಕೆ ಶಿವಕುಮಾರ್ ರದ್ದು ಎಂದು ದೂರು ನೀಡಲು ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಹೀಗಳದವರ ಜೊತೆ ಪ್ರೀತಿ ವಿಶ್ವಾಸದಲ್ಲಿದ್ದಾರೆ ಎಂದು ಹೇಳುವ ಮೂಲಕ ಹೈಕಮಾಂಡ್ ಮಟ್ಟದಲ್ಲೇ ಡಿಕೆಶಿಗೆ ಹೊಡೆತ ನೀಡಲು ಸ್ಕೆಚ್ ಹಾಕಲಾಗ್ತಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಡಿಕೆ ಶಿವಕುಮಾರ್ ಕಟ್ಟಿಹಾಕಲು ಸಿದ್ದು ಟೀಮ್ ಸಜ್ಜಾಗ್ತಿದೆ. ಹಾಗಿದ್ದರೂ ಬಹಿರಂಗವಾಗಿ ಸರ್ಕಾರದ ಸಚಿವರು, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತಬಣದವರು ಡಿಕೆಶಿ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಮರ್ಥನೆ ನೀಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗ, ಅವರು ಎಲ್ಲೂ ಹೋಗಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ವಿಶ್ವಾಸ. ಇದೇ ವೇಳೆ ಸದ್ಗುರು ರಾಜಕಾರಣ ಮಾಡಬಾರದು ಎಂಬ ಮಾತು ಸಚಿವರಿಂದ ಬಂದಿದೆ. ಸ್ವಲ್ಪ ಯಾಕೋ ನನಗೆ ನನ್ನ ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದಾರೆ ಅಂತ ಅನಿಸುತ್ತೆ ನನಗೆ. ಆ ತರ ಮಾತಾಡಂಗಿದ್ರೆ ಒಂದು ಬೇರೆ ಬಗ್ಗೆ ಡಿಸ್ಕಷನ್ ಮಾಡಬಹುದು. ಆದ್ರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಆ ವೇದಿಕೆ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ. ತಪ್ಪೇನಿದೆ ನೋಡಿ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಏನ್ರಿ, ಈ ರೀತಿಯ ಊಹಾಪೋಹಗಳು ಇವತ್ತು ದಿವಸ ಅವರು ಕಟ್ಟ ಕಾಂಗ್ರೆಸ್ಸಿಗರು. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅದರ ಮೇಲೆ ಇದು ಮಾಡೋದು ತಪ್ಪದು. ಆದರೆ ರಾಜ್ಯದ ಕಮಲ ನಾಯಕರು ಸದ್ಯ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ ಸಾಧ್ಯನಾ ಎಂದು ನೋಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕುಂಭಸ್ನಾನದಲ್ಲಿ ಪಾಲ್ಗೊಂಡಿದ್ದು, ನಾನು ಹಿಂದೂ ಅಂತ ಹೇಳುತ್ತಿರೋದು ಮಹಾಶಿವರಾತ್ರಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದನ್ನೇ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಹತ್ತಿರವಾಗಿಸುವ ಪ್ರಯತ್ನದಲ್ಲಿದ್ದಾರೆ. ಕ್ಷಿಪ್ರ ಬೆಳವಣಿಗೆ, ಓವರ್ನೈಟ್ ಆಕ್ಷನ್, ಸಸ್ಪೆಂಡ್ ಮಾಡಿ ಅಂತೆಲ್ಲ ಕಾಂಗ್ರೆಸ್ಸಿಗರನ್ನ ಕೆಣಕುತ್ತಿದ್ದಾರೆ. ಈ ಮೂಲಕ ಸದ್ಯ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಬಿಜೆಪಿ ನಾಯಕರೇ ಡಿಕೆಶಿ ಹಿಂದೆ ಬಿದ್ದಂತೆ ಭಾಸವಾಗ್ತಿದೆ. ಡಿಕೆ ಶಿವಕುಮಾರ್ ಮೇಲೆ ಕಾಂಗ್ರೆಸ್ಗಿಂತಲೂ ಬಿಜೆಪಿ ನಾಯಕರದ್ದೇ ಹೆಚ್ಚು ಕಣ್ಣು ಬಿದ್ದಂತೆ ಕಾಣುತ್ತಿದೆ. ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. ಬೆಳಗ್ಗೆ ಅಮಿತ್ ಶಾ ಅವರು ನನ್ನ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಆಶೀರ್ವಾದ ಮಾಡಿದ್ದಾರೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಅಮಿತ್ ಶಾ ಜಿಯವರಿಗೆ ಇವತ್ತು ನಾನು ಕೊಟ್ಟಿದ್ದೇನೆ. ರಾಜಕಾರಣದಲ್ಲಿ ಬೆಳವಣಿಗೆ ಕ್ಷಿಪ್ರ ಆಗೋದು, ನಿಧಾನವಾಗಿ ಯಾವುದು ಆಗೋದೇ ಇಲ್ಲ, ಓವರ್ನೈಟ್ ಆಗೋದು. ಮನೋ ಇಚ್ಛೆ ಅದು ಏನು, ಅವ್ರ ಮನೋ ಇಚ್ಛೆಗಳಿದೆ ಒಳಗಡೆ ಏನು ಗೊತ್ತಿಲ್ಲ. ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಏನು ಅನ್ನೋದು ಅವರೇ ಒಬ್ಬರಿಗೆ ಗೊತ್ತಿರುವಂಥದ್ದು. ಖರ್ಗೆ ಅವರ ಹೇಳಿಕೆ ಆದ್ಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲಲ್ಲೇ ಈ ತರ ಸಂಘರ್ಷಗಳು ಬರ್ತಾ ಇದೆ. ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ, ನವೆಂಬರ್ 16. ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ. ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ಏಕನಾಥ್ ಶಿಂದೆ ಅವರು, ಅದರಲ್ಲಿ DK ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಗಳಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಕಾಂಗ್ರೆಸ್ನ ಒಳಗಡೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರನ್ನ ಟಾರ್ಗೆಟ್ ಮಾಡಿ ಹಂಚಿಗೆ ಸರಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ ಇರ್ತದೆ, ತನ್ನದೇ ಆದಂಥ ಒಂದು ಧಾರ್ಮಿಕ ಪರಂಪರೆ ಅನ್ಕೊಂಡು ಅದನ್ನು DK ಶಿವಕುಮಾರ್ ಮಾಡಿದ್ದಾರೆ. ಹೀಗಾಗಿ ಅದನ್ನು ಬೇಕಾದ್ರೆ ಅದು ನಿಮ್ಮ ತತ್ವಕ್ಕೆ ವಿರುದ್ಧ ಆಗಿದ್ದರೆ ಅವ್ರು ಸಸ್ಪೆಂಡ್ ಮಾಡ್ರಿ, ಪಾರ್ಟಿಯಿಂದ ಹೊರಗೆ ಹಾಕ್ರಿ. ಡಿಕೆ ಶಿವಕುಮಾರ್ ಬಗ್ಗೆ ಬಿಜೆಪಿ ಕಾಂಗ್ರೆಸ್ನವರು ಚರ್ಚೆ ಮಾಡ್ತಿರೋವಾಗಲೇ ಡಿಕೆಶಿ ಸಿಎಂ ಆಗ್ತಾರೆ, ನಾಳೆನೇ ಆದ್ರೂ ಆಗಬಹುದು ಅಂತ ಸಾಧು ಭೈರವಿಯಮ್ಮ ಹುಬ್ಬಳ್ಳಿಯಲ್ಲಿ ನೇರಾನೇರವಾಗಿ ಹೇಳಿಬಿಟ್ಟಿದ್ದಾರೆ.
ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ. ಬದಲಾವಣೆ ಅಲ್ಲ, ಸೀಟ್ನಲ್ಲಿ ಇವನೇ ಕುತ್ಕೋಬೇಕು, ಯಾರು DKಶಿನೇ ಕುತ್ಕೋಬೇಕು. DKಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ ಅಲ್ರಿ. ಒಂದ್ಸಲ CM ಆಗಲಿ ಸಾಕು, 5 ವರ್ಷ ಇನ್ನೆಷ್ಟು ಸಲ ಆಗ್ಬೋದು? ಹೌದು, ಇದೇ ಅವಧಿಯಲ್ಲಿ ಆಗೋದು. ರಾಜ್ಯದಲ್ಲಿ ಇಷ್ಟೆಲ್ಲ ಚರ್ಚೆಗಳಾಗ್ತಿವೆ, ಊಹಾಪೋಹಗಳು ಶುರುವಾಗ್ತಿರೋವಾಗಲೇ DK ಶಿವಕುಮಾರ್ ಕೊಯಮತ್ತೂರಿನಿಂದ ಬೆಂಗಳೂರಿಗೆ ಬಂದರು. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆ ಹಾಕ್ತಿದ್ದಂತೆ DK ಶಿವಕುಮಾರ್ ಕೊಟ್ಟ ಉತ್ತರ ಇಷ್ಟು. ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ, ಇದು ನನ್ನ ಸ್ವಂತ ಬಿಲೀಫು. ಯಾರೋ ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನನಗೆ ಯಾವ BJP ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತ ಮಾಡೋದು ಬೇಡ. ನೀವು ನನ್ನ ಬಗ್ಗೆ ಮಾತಾಡೋದ ಅವಶ್ಯಕತೆನೂ ಇಲ್ಲ. ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ಮೇಲ್ನೋಟಕ್ಕೆ DK ಶಿವಕುಮಾರ್ ಇದೇ ಅವಧಿಯಲ್ಲಿ CM ಆಗುವ ಆಸೆಯನ್ನು ಸ್ವಲ್ಪ ಮಟ್ಟಿಗೆ ಕೈಬಿಟ್ಟಂತೆ ಕಾಣುತ್ತಿದೆ. ಆದರೆ DCM ಜೊತೆಗೆ KPCC ಕುರ್ಚಿಯನ್ನು ಉಳಿಸಿಕೊಂಡು 2028ರ ಚುನಾವಣೆಯನ್ನು ತನ್ನ ನೇತೃತ್ವದಲ್ಲೇ ನಡೆಸುವಂತೆ ನೋಡಿಕೊಳ್ಳುವುದು DKಶಿ ಪ್ಲಾನ್ ಎನ್ನುವುದು ಕಾಂಗ್ರೆಸ್ನ ಆಂತರಿಕ ಮೂಲಗಳ ಮಾಹಿತಿ. ಈ ಮೂಲಕ ಸಿದ್ದರಾಮಯ್ಯ ಆಪ್ತರ ಬಾಯಿ ಮುಚ್ಚಿಸುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಯಾರದ್ದೋ ದೂರುಗಳನ್ನು ಆಧರಿಸಿ ತನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಡಿ ಎಂಬ ಎಚ್ಚರಿಕೆಯ ಸಂದೇಶ ರವಾನಿಸಲು ಹೊರಟಿರುವುದಂತೂ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರಯಾಗ್ರಾಜ್ನಲ್ಲಿ 45 ದಿವಸಗಳಿಂದ ನಡೆದಿದ್ದಂತಹ ಮಹಾಕುಂಭಮೇಳಕ್ಕೆ ನಿನ್ನೆ ಅಧಿಕೃತವಾದಂತಹ ತೆರೆ ಬಿದ್ದಿದೆ. ಮಹಾಕುಂಭ ಆಯೋಜಿಸಿ ಯಶಸ್ವಿಯಾಗಿರುವಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವತ್ತು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದರು. ಪೌರ ಕಾರ್ಮಿಕರ ಜೊತೆಗೆ ಊಟ ಮಾಡಿ ಶ್ರಮಿಕರಿಗೆ ಬಂಪರ್ ಗಿಫ್ಟ್ ಕೊಟ್ಟರು. ಮತ್ತೊಂದು ಕಡೆ ಮಹಾಕುಂಭ 10 ಹಲವು ದಾಖಲೆಗಳನ್ನು ಕೂಡ ಬರೆದಿದೆ. ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವ 144 ವರ್ಷಗಳ ಬಳಿಕ ನಡೆದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ತೆರೆ ಬಿದ್ದಿದೆ. ಜನವರಿ 13ರಿಂದ ಸತತ 45 ದಿನಗಳ ಕಾಲ ಜರುಗಿದ ಮಹಾಕುಂಭ ನಿನ್ನೆ ಕೊನೆಗೊಳ್ತು. ಭಾರತ ಹಿಂದೆಂದೂ ಈ ಪರಿಯ ಭಕ್ತಿ ಪ್ರವಾಹವನ್ನ ಕಂಡಿರಲಿಲ್ಲ ಎನ್ನುವ ನಿಬ್ಬೆರಗನ್ನು ಜನಮಾನಸದಲ್ಲಿ ಉಳಿಸಿದೆ. ಆಧ್ಯಾತ್ಮಿಕ, ಪೌರಾಣಿಕ, ಧಾರ್ಮಿಕತೆ ಮತ್ತು ತಂತ್ರಜ್ಞಾನದ ಮಹಾಸಂಗಮವು ಆಧುನಿಕ ಭಕ್ತಿ ಸೋಜಿಗವನ್ನು ತನ್ನೊಳಗೆ ಸೆಳೆದುಕೊಂಡ ಪರಿ ಅವಿಸ್ಮರಣೀಯ. ಸುಮಾರು 67 ಕೋಟಿಗೂ ಹೆಚ್ಚು ಮಂದಿ ಕುಂಭಮೇಳದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿರೋದು ಇತಿಹಾಸ. ದೊಡ್ಡ ಹಬ್ಬದಲ್ಲಿ ಇಷ್ಟು ಬೃಹತ್ ಸಮೂಹಕ್ಕೆ ಆತಿಥ್ಯ ಕಲ್ಪಿಸುವಲ್ಲಿ ಉತ್ತರ ಪ್ರದೇಶ ಸರ್ಕಾರ ಯಶಸ್ವಿಯಾಗಿದೆ. ಇಂದಿನಿಂದ ತ್ರಿವೇಣಿ ಸಂಗಮದ ದಡದಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯ ಶುರುವಾಗಿದೆ. ಕೇವಲ ನನ್ನ ಜವಾಬ್ದಾರಿ ಕುಂಭಮೇಳ ಆಯೋಜನೆಗಷ್ಟೇ ಸೀಮಿತವಲ್ಲ, ಅದನ್ನು ಶುಚಿಯಾಗಿಡುವುದು ಕೂಡ ನನ್ನ ಕೆಲಸವೇ ಎಂದು ಸಿಎಂ ಯೋಗಿ ಆದಿತ್ಯನಾಥ್ ಖುದ್ದಾಗಿ ಅರೈಲ್ ಘಾಟ್ನಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ್ರು. ಪೊರಕೆ ಹಿಡಿದು ಸ್ವಚ್ಛ ಮಾಡಿದ ಸಿಎಂ ಯೋಗಿ. ಪೌರ ಕಾರ್ಮಿಕರ ಜೊತೆ ತಲೆಗೆ ಬಿಳಿ ಟೋಪಿ, ಕೈಗೆ ಗ್ಲೌಸು, ಕಾಲಿಗೆ ಶೂ ಧರಿಸಿ ಪೊರಕೆ ಹಿಡಿದು ಸಿಎಂ ಯೋಗಿ ಕಸ ಗುಡಿಸಿದ್ರು. ನದಿಗೂ ಇಳಿದು ಬಟ್ಟೆ ಪ್ಲಾಸ್ಟಿಕ್ ಎತ್ತಿ ಚೀಲಕ್ಕೂ ತುಂಬಿದ್ರು. ಈ ಮೂಲಕ ಸ್ವಚ್ಛತೆ ಕಾಪಾಡುವುದು ನನ್ನ ಜವಾಬ್ದಾರಿ ಎಂಬ ಸಂದೇಶ ಸಾರಿದ್ರು. 21,000ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಕುಂಭಮೇಳದ ಯಶಸ್ವಿಗೆ ಕಾರಣರಾದ ಪೌರ ಕಾರ್ಮಿಕರು, ಆರೋಗ್ಯ ಕಾರ್ಯಕರ್ತರ ಜೊತೆ ಕೂತು ಸಿಎಂ ಯೋಗಿ ಊಟ ಮಾಡಿದ್ರು. ಎಲ್ಲರನ್ನೂ ಸನ್ಮಾನಿಸಿ ಅಭಿನಂದಿಸಿದ್ರು. 10,000 ರೂಪಾಯಿ ಬೋನಸ್ ಗಿಫ್ಟ್ ಘೋಷಿಸಿದ್ದಾರೆ. ಇದಲ್ಲದೆ ಏಪ್ರಿಲ್ನಿಂದ ಕನಿಷ್ಠ ವೇತನ 16,000 ರೂಪಾಯಿ ನೀಡೋದಾಗಿ ಭರವಸೆ ಕೊಟ್ಟರು. प्रयागराज महाकुंभ के साथ जुड़े हुए जो भी स्वच्छता कर्मी थे, स्वास्थ्य कर्मी थे, इन सबको हम लोग एक अतिरिक्त बोनस देंगे 10,000 रुपए का। इस मेले के दौरान इन्होंने जो कार्य किया है। दूसरा, स्वच्छता कर्मी अब काम करेगा, कम से कम उसको 16,000 रुपए हर महीने उसके खाते में हम लोग देने का काम करेंगे। ಇನ್ನು ಕುಂಭಮೇಳ ಸಮಯದಲ್ಲಿ ಪ್ರಯಾಗ್ರಾಜ್ನ ರೈಲ್ವೆ ನಿಲ್ದಾಣದಲ್ಲಿ ಜನದಟ್ಟಣೆ ನಿರ್ವಹಿಸುವಲ್ಲಿ ಸಿಬ್ಬಂದಿ ಸೇವೆ ಅನನ್ಯ.
ಹಾಗಾಗಿ ಇವತ್ತು ರೈಲ್ವೆ ನಿಲ್ದಾಣಕ್ಕೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭೇಟಿ ನೀಡಿ ರೈಲಿನ ಸಿಬ್ಬಂದಿಯನ್ನ ಶ್ಲಾಘಿಸಿ ಅವರಿಗೂ ಧನ್ಯವಾದ ತಿಳಿಸಿದ್ರು. ಅಂದ ಹಾಗೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಹಲವು ವಿಶ್ವ ದಾಖಲೆಗಳಿಗೆ ಸಾಕ್ಷಿಯಾಗಿದೆ. ಮಹಾಕುಂಭಮೇಳಕ್ಕೆ ಒಟ್ಟು 50,000 ಪೊಲೀಸರು ಭದ್ರತೆಗಾಗಿ ನಿಯೋಜನೆಗೊಂಡಿದ್ರು. ಪ್ರತಿನಿತ್ಯ 1.25 ಕೋಟಿಗೂ ಹೆಚ್ಚು ಭಕ್ತರು ಕುಂಭಮೇಳದಲ್ಲಿ ಭಾಗಿಯಾಗಿ ದಾಖಲೆ ಬರೆದಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ವಿದೇಶಿ ಪ್ರಜೆಗಳಿಂದ ಸಂಗಮದಲ್ಲಿ ಪವಿತ್ರ ಸ್ನಾನ ಆಗಿದೆ. 13,830 ರೈಲುಗಳ ಮೂಲಕ 30.2 ಕೋಟಿ ಜನ ಮಹಾಕುಂಭಕ್ಕೆ ಬಂದಿದ್ದಾರೆ. ಅಲ್ಲದೆ 2,800 ವಿಮಾನಗಳ ಮೂಲಕ 4,50,000 ಜನರು ಪ್ರಯಾಗ್ರಾಜ್ಗೆ ಬಂದು ಹೋಗಿದ್ದಾರೆ. ಇನ್ನು ಮಹಾಕುಂಭ ಮೇಳಕ್ಕೆ 70 ಲಕ್ಷ ಬಸ್ಗಳು ಬಂದಿದ್ವು ಅಂತ ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ. ಇಷ್ಟೇ ಅಲ್ಲ, ಮಹಾಕುಂಭ ಮೇಳದ ಆಸ್ಪತ್ರೆಗಳಲ್ಲಿ ಒಟ್ಟು 20 ಮಕ್ಕಳು ಜನಿಸಿದ್ದಾರೆ. ಮಹಾಕುಂಭ ಏಕತೆಯ ಮಹಾಯಜ್ಞ ಎಂದ ಪ್ರಧಾನಿ. ಪ್ರಯಾಗ್ರಾಜ್ ಮಹಾಕುಂಭ ಮೇಳವನ್ನು ಪ್ರಧಾನಿ ಮೋದಿ ಏಕತೆಯ ಮಹಾಯಜ್ಞ ಅಂತ ಕರೆದಿದ್ದಾರೆ. ಮಹಾಕುಂಭ ಮೇಳವು ಅಧಿಕೃತವಾಗಿ ಸಂಪನ್ನವಾಗಿದೆ. ಈ ಬಾರಿಯ ಮಹಾಕುಂಭ ಮೇಳವು ಏಕತೆಯ ಮಹಾಯಜ್ಞದಂತಿತ್ತು. 45 ದಿನಗಳ ಈ ಮಹಾಯಜ್ಞದಲ್ಲಿ ದೇಶದ 140 ಕೋಟಿ ಜನ ಒಟ್ಟಾಗಿ ಭಾಗವಹಿಸಿದ್ದು ದೇಶದ ಏಕತೆಗೆ ಸಾಕ್ಷಿಯಾಗಿದೆ ಅಂತ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿ ಮಹಾಕುಂಭವನ್ನ ಕೊಂಡಾಡಿದ್ದಾರೆ. ಇದು ಮಹಾಕುಂಭ ಅಲ್ಲ, ಸರಕಾರಿ ಕುಂಭ. ಶಂಕರಾಚಾರ್ಯ ಸ್ವಾಮೀಜಿ ಮತ್ತೆ ವಿವಾದ. ಮಹಾಕುಂಭ ಮೇಳದ ಬಗ್ಗೆ ನಿರಂತರವಾಗಿ ತಮ್ಮ ಅಸಮಾಧಾನ ಹೊರಹಾಕುತ್ತಿರುವ ಜಗದ್ಗುರು ಶಂಕರಾಚಾರ್ಯ ಸ್ವಾಮೀಜಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಮಹಾರಾಜ್ ಈ ಬಾರಿಯ ಮಹಾಕುಂಭವನ್ನ ಸರಕಾರಿ ಕುಂಭ ಎಂದು ಕರೆದಿದ್ದಾರೆ. अभी जो चल रहा था ये सरकारी कुंभ था. जो शास्त्रीय कुंभ की परिभाषा है वो माघ महीने में होता है. माघ महीने की पूर्णिमा को वो पूरा हो गया. सारे कल्पवासी वहाँ से माघ महीने की पूर्णिमा को ही जा चुके थे, तो कुंभ तो तभी पूरा हो गया था. ಆರೋಪಗಳು ಏನೇ ಇರಲಿ, ಉತ್ತರ ಪ್ರದೇಶದಲ್ಲಿ ನಡೆದ ಮಹಾಕುಂಭ ಮೇಳ ಭಾರತದ ಇತಿಹಾಸದಲ್ಲೇ ಒಂದು ದಾಖಲೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಾಮಾನ್ಯವಾಗಿ ಯಾರೇ ಹೋಟೆಲ್ಗೆ ಹೋದಾಗ, ಅದರಲ್ಲೂ ವಿಶೇಷವಾಗಿ ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಇಡ್ಲಿ ಆರ್ಡರ್ ಮಾಡೋದು ಸರ್ವೇ ಸಾಮಾನ್ಯ. ಯಾಕೆಂದರೆ ಇಡ್ಲಿ ತಿಂದರೆ ಸ್ವಲ್ಪ ಹೊಟ್ಟೆ ಚೆನ್ನಾಗಿರುತ್ತೆ, ಏನು ಹೊಟ್ಟೆ ಕೆಡೋದಿಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ಅಂದ್ಕೊಂಡಿರುವಂಥ ವಿಚಾರ. ಆದರೆ ಈಗ ಅದೇ ಇಡ್ಲಿ ಆರೋಗ್ಯಕ್ಕೆ ಆಪತ್ತು ತರಬಹುದು ಅನ್ನುವಂಥದ್ದನ್ನು ಆರೋಗ್ಯ ಇಲಾಖೆಯದ್ದೇ ವರದಿ ಹೇಳ್ತಾ ಇದೆ. ಯಾಕಂದರೆ ಇಡ್ಲಿಯನ್ನು ಮಾಡೋದಕ್ಕೆ ಪ್ಲಾಸ್ಟಿಕ್ ಕವರನ್ನು ಹಾಕ್ತಾ ಇದ್ರು. ಇನ್ನು ಮುಂದೆ ಅದನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತ ಆರೋಗ್ಯ ಇಲಾಖೆ ನಿಷೇಧಿಸಿ ಆದೇಶವನ್ನು ಕೂಡ ಹೊರಡಿಸಿದೆ. ಈ ಫಾಸ್ಟ್ ಫುಡ್ ಯುಗದಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರದು ಅನ್ನೋದೇ ದೊಡ್ಡ ಟೆನ್ಷನ್ ಆಗೋಗಿದೆ. ಕೆಮಿಕಲ್ ಕಾಟಕ್ಕೆ ನೆಮ್ಮದಿಯಾಗಿ ಟಿಫಿನ್ ಮಾಡೋದಕ್ಕೂ ಆಗ್ತಿಲ್ಲ, ಹೊಟ್ಟೆ ತುಂಬ ಊಟ ಮಾಡೋದಕ್ಕೂ ಬಿಡ್ತಿಲ್ಲ. ಇರೋದ್ರಲ್ಲೇ ಇಡ್ಲಿನೇ ಸೇಫ್, ಆರೋಗ್ಯಕ್ಕೂ ಬೆಸ್ಟ್ ಅಂತಿದ್ರು. ಸದ್ಯ ಇದೇ ಇಡ್ಲಿ ಮನುಷ್ಯನ ಆರೋಗ್ಯಕ್ಕೆ ಡೆಡ್ಲಿ ಅನ್ನೋದು ಬಹಿರಂಗವಾಗಿದೆ. ಗೋಬಿ, ಪಾನಿಪುರಿ ಬೆನ್ನಲ್ಲೇ ಹೋಟೆಲ್ನಲ್ಲಿ ಮಾಡೋ ಇಡ್ಲಿ ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆ ಉದ್ಭವಿಸಿತ್ತು. ಇಡ್ಲಿ ಬೇಯಿಸುವ ವಿಧಾನ, ಹತ್ತಿ ಬಟ್ಟೆ ಬದಲು ಪ್ಲಾಸ್ಟಿಕ್ ಬಳಕೆ ಬಗ್ಗೆಯೂ ಸಾಲು ಸಾಲು ದೂರು ಬಂದಿದ್ವು. ಆದರೂ ಆರೋಗ್ಯ ಇಲಾಖೆ ಸೈಲೆಂಟ್ ಆಗಿತ್ತು. ಆದರೆ ನಿಮ್ಮ ನ್ಯೂಸ್ 18 ನಿರಂತರ ವರದಿ ಮಾಡಿ ಅಧಿಕಾರಿಗಳನ್ನ ಬಡಿದೆಬ್ಬಿಸೋ ಕೆಲಸ ಮಾಡಿದೆ. ನ್ಯೂಸ್ 18 ವರದಿಗೆ ಎಚ್ಚೆತ್ತ ಆರೋಗ್ಯ ಇಲಾಖೆ ರಾಜ್ಯದ 251 ಹೋಟೆಲ್ಗಳಲ್ಲಿ ಇಡ್ಲಿ ಸ್ಯಾಂಪಲ್ಸ್ ಸಂಗ್ರಹ ಮಾಡಿ ಟೆಸ್ಟ್ಗೆ ಕಳಿಸಿತ್ತು. ಇದರಲ್ಲಿ 52 ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ತಯಾರಿಸಲಾಗ್ತಿತ್ತು ಅಂತ ಗೊತ್ತಾಗಿದೆ. ಇದೇ ಪ್ಲಾಸ್ಟಿಕ್ನಿಂದ ಮನುಷ್ಯನಿಗೆ ಕ್ಯಾನ್ಸರ್ ವಕ್ಕರಿಸುವುದಕ್ಕೆ ಕಾರಣವಾಗಿದೆಯಂತೆ. ಅದೇಗೆ ಅನ್ನೋದನ್ನ ನೋಡೋದಾದ್ರೆ, ಇಡ್ಲಿ ಎಷ್ಟು ಸೇಫ್ ಅಂತ ಆಹಾರ ಇಲಾಖೆ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಮಾಡಿಸಲಾಗಿತ್ತು. ಈ ಟೆಸ್ಟ್ನಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಪ್ಲೇಟ್ಗೆ ಪ್ಲಾಸ್ಟಿಕ್ ಪೇಪರ್ ಬಳಸಿ ತಯಾರಿಸುತ್ತಿದ್ದು, ಇಡ್ಲಿ ತಿನ್ನೋದಕ್ಕೆ ಪ್ಲಾಸ್ಟಿಕ್ ಪೇಪರ್ನಲ್ಲೇ ವಿತರಣೆ ಮಾಡುತ್ತಿದ್ದಾರೆ. ಇದರಿಂದ ಇಡ್ಲಿ ಶಾಖಕ್ಕೆ ಪ್ಲಾಸ್ಟಿಕ್ನಿಂದ ಹಾನಿಕಾರಕ ವಸ್ತು ರಿಲೀಸ್ ಆಗ್ತಿದೆ. ಕಾರ್ಸಿನೋಜೆನಿಕ್ ಎಂಬ ಅಂಶ ಇಡ್ಲಿಗೆ ಸೇರ್ಪಡೆಯಾಗ್ತಿದ್ದು, ಇಡ್ಲಿ ಜೊತೆ ಕ್ಯಾನ್ಸರ್ ಕಾರಕ ವಸ್ತು ಮನುಷ್ಯನ ದೇಹ ಸೇರ್ತಿದೆ. ಟಾಕ್ಸಿಕ್ ಅಂಶ ದೇಹ ಸೇರಿದ ಕಾರಣಕ್ಕೆ
ಮನುಷ್ಯನಿಗೆ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಳ್ತಿದೆ ಅನ್ನೋ ಮಾಹಿತಿಯನ್ನ ಬಹಿರಂಗಪಡಿಸಿದೆ. ಪಾಯ್ಸನಸ್ ಅಂಶಗಳು ದೇಹಕ್ಕೆ ಸೇರಿದಾಗ ಟಾಕ್ಸಿನ್ಸ್ ರಿಟೆನ್ಷನ್ ಆಗುತ್ತೆ. ಅದರಿಂದ ಹಲವಾರು ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಎಲ್ಲಿ ಇಡ್ಲಿ ಸಿಗುತ್ತೋ ಅಲ್ಲೆಲ್ಲ ತಿಂತಾ ಇರ್ತಾರೆ. ಬಟ್ ಆದರೆ ತಿನ್ನೋದಕ್ಕೂ ಮುಂಚೆ ಅವರು ಯೂಸ್ ಮಾಡ್ತಾ ಇರೋ ಪಾರ್ಚ್ಮೆಂಟ್ ಪೇಪರ್ ನಿಜವಾಗ್ಲೂ ಸೇಫ್ ಇದೆಯಾ ಅಂತ ಒಂದು ಸಾಮಾನ್ಯ ಜ್ಞಾನನ ಪ್ರತಿಯೊಬ್ಬ ಪ್ರಜೆನೂ ತಿಳ್ಕೊಳ್ಬೇಕು. ಇನ್ಮುಂದೆ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬ್ಯಾನ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಭಯಾನಕ ವರದಿ ಹೊರಬೀಳ್ತಿದ್ದಂತೆ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ಮಾಡೋರ ಮೇಲೆ ಸರ್ಕಾರ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಇನ್ಮುಂದೆ ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಬಳಸದಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಒಂದು ವೇಳೆ ಬಳಕೆ ಮಾಡಿದ್ರೆ ದಂಡದ ಜೊತೆಗೆ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡಬಾರ್ದು. ಪ್ಲಾಸ್ಟಿಕ್ ಅಲ್ಲದೆ ಉಪಯೋಗ ಮಾಡದೇ ಇರತಕ್ಕಂಥದ್ದು ಅದು ಮಾಡಲೇಬಾರ್ದು. ಮತ್ತು ಯಾರಾದರೂ ಆ ಥರ ಮಾಡ್ತಾ ಇದ್ರೆ ಅದು ನಮ್ಮ ಗಮನಕ್ಕೆ ತರಬೇಕು ಅಂತಲೂ ಕೂಡ ನಾವು ಅದನ್ನು ಒಂದು ಹೇಳಿಕೆಯನ್ನು ನಮ್ಮ ಸುರಕ್ಷತಾ ಇಲಾಖೆಯವರು ನೀಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಹೋಟೆಲ್ ಸಂಘದ ಅಧ್ಯಕ್ಷ PC ರಾವ್ ಸ್ಪಷ್ಟನೆ ಕೊಟ್ಟಿದ್ದು, ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಮಾಡಲ್ಲ, ನಾನ್ ಸ್ಟಿಕ್ ಪ್ಲೇಟ್, ಬಟ್ಟೆ ಬಳಕೆ ಮಾಡ್ತೀವಿ ಅಂದ್ರು. ಬೆಂಗಳೂರು ನಗರದಲ್ಲಿ ಯಾವುದೇ ಹೋಟೆಲ್ನಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಅನ್ನು ಇಡ್ಲಿ ತಯಾರಿಕೆಯಲ್ಲಿ ಉಪಯೋಗಿಸುವುದಿಲ್ಲ. ಈಗಾಗಲೇ ನಮಗೆ ನಾನ್ ಸ್ಟಿಕ್ ಪ್ಲೇಟ್ಗಳು ಬಂದಿರುತ್ತದೆ ಹಾಗೂ ಕೆಲವೊಂದು ಹೋಟೆಲ್ಗಳಲ್ಲಿ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದಾರೆ. ಒಟ್ಟಾರೆ ಆರೋಗ್ಯ ಇಲಾಖೆ ವರದಿ ಬೆಳಗ್ಗೆದ್ದು ಹೋಟೆಲ್ಗೆ ಹೆಜ್ಜೆ ಹಾಕೋರನ್ನ ದಂಗುಬಡಿಸಿದೆ. ಇನ್ಮುಂದಾದ್ರೂ ಕಳ್ಳಾಟ ಮಾಡೋ ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಡಬೇಕಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇನ್ನು ಮೈಸೂರಿನ ರಾಜಮನೆತನ ಮತ್ತು ರಾಜ್ಯ ಸರ್ಕಾರದ ನಡುವಿನ ಭೂಮಿಗೆ ಸಂಬಂಧಿಸಿದಂತಹ ಕಾನೂನು ಸಮರಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿರುವಂತಹ ಸುಪ್ರೀಂ ಕೋರ್ಟ್ 3,400 ಕೋಟಿ ರೂಪಾಯಿಗಳ TDR ಪ್ರಮಾಣ ಪತ್ರವನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಏನೇನು ನಡೆದಿದೆ ಈ TDRಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬೆಂಗಳೂರಿನ ಅರಮನೆ ರಸ್ತೆಯ ಜಾಗವೆಲ್ಲವೂ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು ಎಂದು ಸರ್ಕಾರವು ಘೋಷಣೆ ಮಾಡಿತ್ತು. 15 ಎಕರೆ ರಸ್ತೆ ಅಗಲೀಕರಣಕ್ಕೆ ಬಳಸೋದಕ್ಕೆ ಸಚಿವ ಸಂಪುಟ ಸಭೆ ನಡೆಸಿ ಸುಗ್ರೀವಾಜ್ಞೆ ತರ್ತೀವಿ ಅಂದಿದ್ರು. ರಾಜಮನೆತನದವರಿಗೆ 1 ಪೈಸೆನೂ TDR ಕೊಡೋಲ್ಲ ಅಂತ ಕಾನೂನು ಸಚಿವ HK ಪಾಟೀಲರೇ ಘೋಷಿಸಿದ್ರು. ಜೊತೆಗೆ ರಾಜಮನೆತನದವರ ಮೇಲೂ ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ತೀವಿ ಅಂತ ಅಬ್ಬರಿಸಿದ್ರು. ಇದ್ರ ಬೆನ್ನಲ್ಲೇ ಪ್ರಮೋದಾ ದೇವಿಯವರು ಸುದ್ದಿಗೋಷ್ಠಿ ನಡೆಸಿ ಜಾಗ ನಮ್ಮದು, ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಗುಡುಗಿದ್ರು. ಅಂದುಕೊಂಡಂತೆ ಇಬ್ಬರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇಬ್ಬರಿಗೂ ಸೋಲು ಗೆಲುವಿನ ಅನುಭವವಾಗಿದೆ. ಬೆಂಗಳೂರು ಅರಮನೆ ಜಾಗವೆಲ್ಲ ಸರ್ಕಾರಕ್ಕೆ ಸೇರಿದ್ದು ಅಂತ ಸಚಿವರು ಘೋಷಿಸಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ರಸ್ತೆ ಅಗಲೀಕರಣಕ್ಕಷ್ಟೇ ಭೂಮಿಯನ್ನ ಬಳಕೆಗೆ ನಿರ್ಧಾರ ಅಂತ ಹೇಳಿಕೆಯನ್ನ ಕೊಟ್ಟಿದೆ. ಅರಮನೆ ಜಾಗವನ್ನೆಲ್ಲ ಸರ್ಕಾರ ವಶಪಡಿಸಿಕೊಳ್ಳೋಕೆ ಸುಗ್ರೀವಾಜ್ಞೆ ತರೋದಾಗಿ ಘೋಷಿಸಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋದಿಲ್ಲ ಅಂತ ಶರಣಾಗಿದೆ. ಅರಮನೆ ರಸ್ತೆ 15 ಎಕರೆ 7 ಗುಂಟೆ ಜಾಗ ಸರ್ಕಾರದ್ದು ಅಂತ ಹೇಳಿದ್ರು. ಈಗ ರಸ್ತೆ ಅಗಲೀಕರಣಕ್ಕೆ ಕೇಳಿದ್ದಷ್ಟೇ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಮನೆತನದವರಿಗೆ ನಯಾ ಪೈಸೆನೂ TDR ಕೊಡಬೇಕಿಲ್ಲ ಅಂತ ಗಂಟಾ ಘೋಷವಾಗಿ ಮಾತನಾಡಿದ್ರು. ಈಗ ರಸ್ತೆ ಅಗಲೀಕರಣಕ್ಕೆ ಎಷ್ಟು ಜಾಗ ಬಳಸಿದ್ದೇವೋ ಅಷ್ಟಕ್ಕೆ 49 ಕೋಟಿ ಪರಿಹಾರ ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿದೆ ಸರ್ಕಾರ. ಇನ್ನು 2 ವಾರಗಳ ಹಿಂದೆ ಸುಪ್ರೀಂ ಕೋರ್ಟ್ ರಾಜಮನೆತನದವರಿಗೆ 3,400 ಕೋಟಿ TDR ಹಣ ನೀಡೋಕೆ ಸರ್ಕಾರ ಆದೇಶ ಮಾಡಿತ್ತು. ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಮನವಿಯನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ರಾಜಮನೆತನದವರಿಗೆ ಶಾಕ್ ನೀಡಿದೆ. ಬಳ್ಳಾರಿ ರಸ್ತೆ ಅಗಲೀಕರಣವನ್ನೇ ಸರ್ಕಾರ ಕೈಬಿಟ್ಟಿದೆ ಅಂತ ಹೇಳ್ತಿದೆ. 3,400 ಕೋಟಿ ಪರಿಹಾರ ನ್ಯಾಯಬದ್ಧವಲ್ಲ ಅನ್ನೋ ವಾದವಿದೆ. ಆದರೆ ಕರ್ನಾಟಕ ಸರ್ಕಾರದ ಈ ವಾದವನ್ನ ಕೋರ್ಟ್ ಒಪ್ಪೋದಿಲ್ಲ. 10 ದಿನದ ಒಳಗೆ TDR ಪ್ರಮಾಣ ಪತ್ರವನ್ನ ಕೋರ್ಟ್ಗೆ ನೀಡಬೇಕು. 3,400 ಕೋಟಿ ಮೌಲ್ಯದ TDR ಕೋರ್ಟ್ಗೆ ಜಮೆ ಮಾಡಬೇಕು. ಅಲ್ಲಿವರೆಗೂ ಮತ್ತೆ ಯಾವುದೇ ಚರ್ಚೆಗಳನ್ನ ನಡೆಸೋದಿಲ್ಲ. ಮಾರ್ಚ್ 20ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮುಂದಿನ ವಿಚಾರಣೆ ನಡೆಸೋಣ ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ದೊಡ್ಡ ಹಿನ್ನಡೆಯಾಗಿದೆ. ಹಾಗೆಯೇ ಮೈಸೂರು ರಾಜಮನೆತನದವರಿಗೂ ಹಿನ್ನಡೆಯಾಗಿರುವಂತದ್ದು. ಯಾಕಂದ್ರೆ TDR ನೀಡಿದ್ರೂ ಅದು ಬಳಕೆಯಾಗದಂತೆ ನೋಡಿಕೊಂಡಿರುವ ಸರ್ಕಾರ
ಟಿಡಿಆರ್ ನ್ಯಾಯಾಲಯಕ್ಕೆ ಹಸ್ತಾಂತರವಾಗುವಂತೆ ಮಾಡಿದೆ. ಈಗ 3,400 ಕೋಟಿಯ ಟಿಡಿಆರ್ ಬರುತ್ತೆ ಅಂತ ಕಾಯ್ತಿದ್ದ ರಾಜ ಮನೆತನದವರಿಗೂ ಅಲ್ಪ ಹಿನ್ನಡೆಯಾಗಿದೆ. ಆದ್ರೆ ಮಾರ್ಚ್ 20ಕ್ಕೆ ಕೋರ್ಟ್ ಯಾರ ಪರ ಆದೇಶ ಮಾಡುತ್ತೆ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆ ವರದನಹಳ್ಳಿಯಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ. ಸತ್ತ 50 ಕೋಳಿಗಳಲ್ಲಿ ಹಕ್ಕಿ ಜ್ವರದ ಸೋಂಕು ಪತ್ತೆ ಹಿನ್ನೆಲೆ ಗ್ರಾಮದಲ್ಲಿನ ಎಲ್ಲ ಕೋಳಿಗಳ ನಾಶಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ. ವರದನಹಳ್ಳಿಯಲ್ಲಿ ಸೋಂಕು ನಿವಾರಕ ಔಷಧಿ ಸಿಂಪಡಣೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಮುನ್ನೆಚ್ಚರಿಕೆ ಕ್ರಮಕ್ಕೆ ಡಿಸಿ ಸೂಚಿಸಿದ್ದಾರೆ. ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಬಗ್ಗೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ ಅಂದಿದ್ರು ಗೃಹ ಸಚಿವ ಅಮಿತ್ ಶಾ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ, ಅಮಿತ್ ಶಾ ಹೇಳಿಕೆ ನಂಬಿಕೆಗೆ ಅರ್ಹವಲ್ಲ, ಯಾವ ಅನುಪಾತದ ಆಧಾರದಲ್ಲಿ ಕ್ಷೇತ್ರ ಮರುವಿಂಗಡಣೆ ಅಂತ ಸ್ಪಷ್ಟಪಡಿಸಬೇಕು ಅಂತ ಸಿಎಂ ಆಗ್ರಹಿಸಿದ್ದಾರೆ. ತನ್ನ ತೆರಿಗೆ ಮೂಲದ ಆದಾಯದಲ್ಲಿ ರಾಜ್ಯಕ್ಕೆ ನೀಡುವ ಪಾಲನ್ನ ಕಡಿತಗೊಳಿಸಲು ಕೇಂದ್ರ ಸರ್ಕಾರ ಚಿಂತಿಸಿದೆ. ಈಗಿರುವ 41% ಪಾಲನ್ನ 40%ಕ್ಕೆ ತಗ್ಗಿಸುವ ಸಾಧ್ಯತೆ ಇದೆ. ಭಾರತದ ಹಣಕಾಸು ಆಯೋಗ ನೀಡಿರುವ ಸಲಹೆಯಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎನ್ನಲಾಗಿದೆ. ಇಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಹುಟ್ಟುಹಬ್ಬದ ಸಂಭ್ರಮ. ವಿಜಯಪುರದಲ್ಲಿ ಅಭಿಮಾನಿಗಳು ಅದ್ದೂರಿಯಾಗಿ ಬಿಎಸ್ವೈ ಹುಟ್ಟುಹಬ್ಬ ಆಚರಿಸಿ ರೆಬಲ್ ನಾಯಕ ಯತ್ನಾಳ್ಗೆ ಟಾಂಗ್ ನೀಡಿದ್ದಾರೆ. ಸಿದ್ದೇಶ್ವರ ದೇಗುಲದ ಬಳಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಯಡಿಯೂರಪ್ಪ ಹುಟ್ಟುಹಬ್ಬಕ್ಕೆ ಸಿಎಂ ಸಿದ್ದರಾಮಯ್ಯ ಶುಭಾಶಯ ಕೋರಿದ್ದಾರೆ. ಇನ್ನೂ ಹೆಚ್ಚಿನ ಆಯಸ್ಸು, ಉತ್ತಮ ಆರೋಗ್ಯವನ್ನ ಕೊಟ್ಟು ಭಗವಂತ ತಮಗೆ ಕರುಣಿಸಲಿ ಎಂದು ಹಾರೈಸುವೆ ಎಂದಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಇಂದಿನಿಂದ ಪುಸ್ತಕ ಮೇಳ ಆಯೋಜಿಸಲಾಗಿದೆ. ವೀಲ್ ಚೇರ್ ಬದಲು ಸ್ಟಿಕ್ ಹಿಡಿದು ಬಂದ ಸಿಎಂ ಸಿದ್ದರಾಮಯ್ಯ ಪುಸ್ತಕ ಮೇಳಕ್ಕೆ ಚಾಲನೆ ಕೊಟ್ಟರು. ಕನ್ನಡ ಪುಸ್ತಕಗಳಿಗೆ 80%, ಇತರೆ ಭಾಷೆಯ ಪುಸ್ತಕಗಳಿಗೆ 20% ರಿಯಾಯಿತಿ ನೀಡಲಾಗುತ್ತಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಮಹಾರಾಷ್ಟ್ರ ಮೂಲದ ನೀಲಂ ಶಿಂದೆ ಕೋಮಾಗೆ ಜಾರಿದ್ದಾರೆ. ಈ ಹಿನ್ನೆಲೆ ಆಕೆಯ ಭೇಟಿಗೆ ತುರ್ತು ವೀಸಾ ವ್ಯವಸ್ಥೆಗೊಳಿಸಬೇಕೆಂದು ಕುಟುಂಬದ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.